ನಮಸ್ಕಾರ ವೀಕ್ಷಕರೇ, ನಮ್ಮ ನಡೆ ಹಳ್ಳಿ ಕಡೆಗೆ ಸ್ವಾಗತ. ಇಂದು ಹುನಗುಂದ ತಾಲೂಕಿನ ಹಿರೇಮಳಗಾವಿ ಗ್ರಾಮ ಪಂಚಾಯತ್ನಲ್ಲಿ ಜನವರಿ 2022ರಿಂದ ಸೆಪ್ಟೆಂಬರ್ 2023 ತನಕ ನಡೆದ ಬೆಳೆಗಳ ಗೋಲ್ಮಾಲ್ ಬಗ್ಗೆ ತಿಳಿದುಕೊಳ್ಳೋಣ. ಹಿರೇಮಳಗಾವಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ ಎಂಎಚ್ ಕೋಟಿ ವರ್ಗಾವಣೆ ನಂತರ ಎಸ್ಪಿ ಪಾಟೀಲ್ ಎಂಬುವರು ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಸರ್ಕಾರ ಆದೇಶ ಹೊರಡಿಸಿದ್ದು ಗೊತ್ತಿದೆಯೋ ಇಲ್ವೋ ತಿಳಿಯದಾಗಿದೆ. 2023 ಮಾರ್ಚ್ ತಿಂಗಳಿನಿಂದ ಈವರೆಗೂ ಈ ಬಿಲ್ ಮಾಡೇ ಇಲ್ಲ. ಇನ್ನು ಯಾವ ರೀತಿಯಲ್ಲಿ ಬಿಲ್ ಪಾವತಿಸಿದ್ದಾರೆ ತಿಳಿತಾ ಇಲ್ಲ. ಇದನ್ನ ಗಮನಿಸಬೇಕಾದ ಮೇಲಧಿಕಾರಿಗಳು ನಿಧಿಯಲ್ಲಿ ಇದ್ದಾರೋ ಗೊತ್ತಿಲ್ಲ. ಇದಕ್ಕೂ ಮೊದಲು ಈ ಬಿಲ್ ಮಾಡಿದ್ದಾರೆ, ಅದನ್ನ ಗಮನಿಸಿದ್ರೆ ತಲೆ ತಿರುಗತ್ತೆ. ಹಿರೇಮಳಗಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಯ ಚರಂಡಿ ನೈರ್ಮಲೀಕರಣ ಮೀಸಲಿಟ್ಟ ಹಣ 60,830 ರೂಪಾಯಿ. ಆದ್ರೆ ಬಿಲ್ ಹಾಕಿದ್ದು 2,98,390 ರೂಪಾಯಿ. ಶ್ರೀ ಸಂಗಮೇಶ್ವರ ಫರ್ಟಿಲೈಸರ್ ಹೆಸರಿಗೆ ಬಿಲ್ ಮಾಡಿದ್ದಾರೆ. ಹಿರೇಮಳಗಾವಿ ಗ್ರಾಮದ ಚರಂಡಿ ನೈರ್ಮಲೀಕರಣ ಕಾಮಗಾರಿಗೆ ಮೀಸಲಿಟ್ಟ ಹಣ 15,000 ರೂಪಾಯಿ ಖರ್ಚು ಮಾಡಿದ್ದು 1,48,305 ರೂಪಾಯಿಗಳ ಬಿಲ್ ವೀರೇಶ್ ಹಾರ್ಡ್ವೇರ್ ಮತ್ತು ಶ್ರೀ ಸಂಗಮೇಶ್ವರ ಫರ್ಟಿಲೈಸರ್ ಹೆಸರಿಗೆ ಬಿಲ್ ಹಾಕಿದ್ದಾರೆ. ಹಾಗೆ ಚಿಕ್ಕಮಳಗಾವಿ ಗ್ರಾಮದ ಕುಡಿಯುವ ನೀರಿನ ನಿರ್ವಹಣೆಗಾಗಿ ಮೋಟಾರ್ ಖರೀದಿ ಮತ್ತು ಪೈಪ್ಲೈನ್ ದುರಸ್ತಿ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ವಹಣೆಗೆ ಮೀಸಲಿಟ್ಟ ಹಣ 90,000 ರೂಪಾಯಿ ಖರ್ಚು 2,15,300 ರೂಪಾಯಿ ತೋರಿಸಿದ್ದಾರೆ. ಮೀಸಲಿಟ್ಟ ಹಣಕ್ಕೂ ಖರ್ಚು ಮಾಡುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸರ್ಕಾರ ಆದೇಶವನ್ನ ಪಾಲಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಎನ್ನುವ ನಂಬಿಕೆಯೊಂದಿಗೆ ಮತ್ತೆ ಸಿಗೋಣ ಮುಂದಿನ ಪಂಚಾಯತ್ನೊಂದಿಗೆ. ನಮಸ್ಕಾರ. ಮತ್ತೆ ಸಿಗೋಣ ಮುಂದಿನ ಪಂಚಾಯತ್ನೊಂದಿಗೆ. ನಮಸ್ಕಾರ.